तदेव लग्नं सजनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मी ध्रुवन्ते राजा वरुणो ध्रुवन्ते ನೀಲ್ಕಂಠ ಮುಹೂರ್ತ ಮುಗಿತಿದಂಗೆ ರಪ್ಪ ಅಂತ 2 ಗಂಟೆ ಒಳಗೆ ಮನೆಗೆ ಬರ್ಬೇಕು ಅಂತ ಅಮ್ಮ ಹೇಳಿ ಕಳ್ಸಾಳೆ. ಮರಿಬೇಡ. ಸರಿ ಕಣ, ಅದಿರ್ಲಿ, ನೀನು ಊಟ ಮಾಡ್ಕೊಂಡು ಹೋಗು. ಊಟಕ್ಕೆ ಗಿಟ್ಟಿಗೆಲ್ಲ ನಂಗೆ ಟೈಮ್ ಇಲ್ಲ, ಬೋವ ಕೆಲಸ ಇದೆ. ಈಗ ಉಡುಪಿ ಇನ್ನು 5 ನಿಮಿಷಕ್ಕೆ ಯು ಆರ್ ಮೈ ವೈಫ್. ನಿನ್ನ ಹಳೆಯಲ್ಲವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಅದೆಲ್ಲ ಇದ್ದಿದ್ದೆ. ವಾಟ್ ಎ ಬ್ಯೂಟಿಫುಲ್ ಡ್ರೆಸ್. ನೀನ್ ಚಿನ್ನ, ನಿನ್ ಮೈ ಚಿನ್ನ. ನನಗೆ ನೀಲ್ಕಂಠ ಅಂದ್ರೆ ತುಂಬಾ ಅಭಿಮಾನ. ನಾನು ಇವ್ರನ್ನ ಮನಸಾರೆ ಪ್ರೀತಿಸ್ತಿದ್ದೀನಿ. ಈ ಕುತ್ತಿಗೆ ತಾಳಿ ಕಟ್ಟೋದಕ್ಕೆ ನೀಲ್ಕಂಠನಿಗೆ ಮಾತ್ರ ಅಧಿಕಾರ. ಇವರೇ ನನ್ನ ಗಂಡ, ಇವ್ರು ನನಗೆ ಬೇಕು. ನಡಿ, ಇನ್ನೇನು ಕೆಲಸ ಮುಗಿಲಿ. ಯಾರೂ ಹೋಗ್ಬೇಕಾಗಿಲ್ಲ. ಗೌರಿ, ನೀಲ್ಕಂಠ, ವಿಷಯ ಹೀಗೆ ಅಂತ ನೀನೇ ಒಂದು ಮಾತು ಹೇಳಿದ್ರೆ ನಾನೇ ನಾ ತೀರ್ಮಾನ ತಗೋತಾ ಇದ್ನಲ್ಲಪ್ಪ. ಇಷ್ಟು ವರ್ಷ ಮಾನ ಮರ್ಯಾದೆ ಕಾಪಾಡ್ಕೊಂಡ್ ಬಂದಿರೋ ವಂಶನಪ್ಪ ನಮ್ದು. ಈಗ ಇಷ್ಟು ಜನದ ಮುಂದೆ ಹೀಗೆಲ್ಲ ಆದ್ಮೇಲೆ ಗೌರಿ ಕೈ ಯಾರು ಹಿಡಿತಾರೆ ಹೇಳು? ನೋಡು, ನನಗೋಸ್ಕರ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರೋ ನೀನು. ಈಗ ನಮ್ಮ ಮನೆ ಮಾನ ಮರ್ಯಾದೆ ಕಾಪಾಡೋ ಹೊಣೆ ನಿನ್ ಕೈಲಿದ್ಯಪ್ಪ. ನೀಲ್ಕಂಠ, ಗೌರಿಗೆ ನೀನೇ ಜೀವ ಆಗಿರುವಾಗ ಜೀವನಾನು ನೀನೇ ಆಗ್ಬೇಕು. ಯಜಮಾನ್ರೆ, ನಾನು ನನ್ನ ತಾಯಿನ ಒಂದ್ ಮಾತು ಕೇಳ್ಕೊಂಡ್ ಬಂದ್ಬಿಡ್ತೀನಿ ಯಜಮಾನ್ರೆ. ನೀನ್ ಈಗ ಇಲ್ಲಿಂದ ಆಚೆ ಕಾಲಿಟ್ರೆ ಪರಿಸ್ಥಿತಿ ಇನ್ನು ಹದಗೆಟ್ಟು ಹೋಗುತ್ತೆ ನೀಲ್ಕಂಠ. ನೀನ್ ಹಾಗೆ ಹೋಗ್ಲೇಬೇಕು ಅನ್ನೋದಾದ್ರೆ ಮುಹೂರ್ತ ಮೀರೋಕ್ ಮುಂಚೆ ಗೌರಿ ಕುತ್ತಿಗೆ ತಾಳಿ ಕಟ್ಟಿ ಕಲ್ಯಾಣೋತ್ಸವ ಮಾಡು. ಇಲ್ಲಾಂದ್ರೆ ನನ್ನ ಶವೋತ್ಸವ ಮಾಡು. ನೀಲ್ಕಂಠ, ವಯಸ್ಸಲ್ಲಿ ನೀನ್ ನನಗಿಂತ ಕಿರಿಯವನಾದ್ರೂ ನಿನ್ನ ಕಾಲು ಹಿಡಿದು ಬೇಡ್ಕೊತೀನಿ, ಇದೊಂದು ಮಾತು ತರಿಸ್ಕೊಳಪ್ಪ. ನಮ್ ನೀಲ್ಕಂಠ ಬಂದು ಈ ಏರ್ಪಾಟೆಲ್ಲ ನೋಡಿ ಕುಣಿದು ಕುಪ್ಪಳಿಸಿ ಅಟ್ಟನೆ ಹತ್ತು ಬಿಡ್ತಾನೆ. ಖುಷಿಯಾಗಿ ಅಟ್ಟನೆ ಹತ್ತು ಬಿಡ್ತಾನೆ ಹೇಳಿ. ಇಲ್ಲ ಗಂಗವನ್ ನೋಡಿ ಇನ್ನೂ ಖುಷಿಯಾಗಿ ಗಾಡಿಲ ಕರ್ಕ ಹೊಟ್ಟಾಯ್ತಾನೆ ಹೇಳಿ. ಏನಪ್ಪಾ, ಮದ್ವೆ ಗಂಡಗೆ ಬಂದ್ಬಿಟ್ಟಿದೀಯಾ? ನೋಡ್ದ್ಯಾ ಅದ್ಗೆ? ಲೆಕ್ಕತ್ತೆ ಬಸ್ವ, ಇವನ್ಗೆಲ್ಲ ಹೇಳ್ಬಿಟ್ಯಾ? ಏನಪ್ಪಾ, ದೃಷ್ಟಿ ಬಿಟ್ಟು ಇಲ್ಲಿಟ್ಕೋಬೇಕು. ಸರಿ ಬಿಡು, ಮುದ್ದ ಕಾಣ್ತಿದೀಯ. ಅಲ್ಲಿ ಮದ್ವೆ ಚೆನ್ನಾಗಾಯ್ತಾ? ನಾನ್ ಹೇಳಿಲ್ವಾ ಚಿಕ್ಕಮ್ಮನವ್ರ ಮದ್ವೆ ಆದ ತಕ್ಷಣ ಆ ದೊಡ್ಡ ಮನೆ ಬಿಟ್ಟು ಬರ್ತಾನೆ ಅಂತ? ತಾಯಿ ಮನ್ಸು ಗೊತ್ತಿರೋನು, ಅದಕ್ಕೆ ಮದ್ವೆ ಗಂಡಾಗೆ ಬಂದಿದ್ದಾನೆ. ಅಮ್ಮ, ಏನು ತಿಳ್ಕೊಬೇಡಮ್ಮ, ನಿನಗೆ ಹೇಳ್ದೇನೆ ಆಗ್ಬೇಕಾಗಿ ಬಂತು. ನಾನು ನಿನಗೆ ಹೇಳ್ದೇನೆ ಏರ್ಪಾಟ್ ಮಾಡ್ದೆ ಅಲ್ವಾ, ಹಾಗೆ ನೀನು ಮಾಡ್ದೆ. ಸರಿ ಬಾ, ಮುಹೂರ್ತ ಹತ್ರ ಬರ್ತಾ ಇದೆ, 3 ಗಂಟೆ ಹಾಕ್ಬಿಡು. 3 ಗಂಟೆಗೆ ಬಂದಿದ್ದೀನಮ್ಮ. ಗೌರಿ,
ತಾಳಿ ಕಟ್ಬೇಕಾದ ಪರಿಸ್ಥಿತಿ ಬಂತು, ಅದಕ್ಕೆ ಕಟ್ತೆ. ಅದಕ್ಕೆ ಇದು ನಿಜಾನ ಕನಸ? ನಂಬೋಕೆ ಆಗ್ತಿಲ್ಲ. ತಾಯಿ ಮುಂದೆ ಯಾವ ದೇವರಿಲ್ಲ ಅಂತಿದ್ದ ನನ್ನ ಮಗ ಇವತ್ತು ಹೆತ್ತ ತಾಯಿ ನನಗೂ ಹೇಳ್ದೆ. ಅಮ್ಮ, ಉಪ್ತಿನ ಮನೆಗೆ ಕಡೆವರೆಗೂ ಋಣಿಯಾಗಿರ್ಬೇಕು ಅಂತ ನೀನೇ ಹೇಳ್ತಿದ್ದಲ್ಲಮ್ಮ. ಅನ್ನ ಹಾಕಿದ ಯಜಮಾನ್ರೆ ಕಾಲಿಡ್ಕೊಂಡು ಕೇಳೋ ಪರಿಸ್ಥಿತಿ ಬಂದಾಗ ತಾಳಿ ಕಟ್ಲೇಬೇಕಾಯ್ತಮ್ಮ. ನೀ ಮಾತಾಡ್ಬೇಡ. ಗೌರಿ ಮದ್ವೆ ಆಗೋವರೆಗೂ ಅಲ್ಲೇ ಕೆಲಸ ಮಾಡ್ಕೊಂಡು ಇರು ಅಂತ ನಾನು ಹೇಳದ್ನೆ ಹೊರತು ಗೌರಿನ ಮದ್ವೆ ಆಗು ಅಂತ ಹೇಳಿಲ್ಲ. ನಿನ್ನನ್ನೇ ನಂಬ್ಕೊಂಡು ನಿನ್ನ ಮೇಲೆ ಉಸಿರೇ ಇಟ್ಕೊಂಡು ಕಾಯ್ತಾ ಇರೋ ಗಂಗಾಗೆ ಏನ್ ಸಮಾಧಾನ ಹೇಳ್ತೀಯ? ಏನ್ ಉತ್ತರ ಕೊಡ್ತೀಯ? ನೀನ್ ಆ ದೊಡ್ಡ ಮನೆ ಅಳಿಯ ಆಗ್ಬೇಕು ಅಂತ ಆಸೆ ಇಟ್ಕೊಂಡು ಗಂಗಾ ಮನಸ್ಸಿನಲ್ಲಿ ಯಾಕೆ ಆಸೆ ಹುಟ್ಟಿಸ್ದೆ? ಅವಳಿಗೆ ಯಾಕೆ ಆಶ್ರಯ ಕೊಟ್ಟೆ? ಏನಮ್ಮ ನೀನು ನಂದೇ ತಪ್ಪನ್ನೋದ್ರ ಮಾತಾಡ್ತಿದ್ಯಾ? ನನ್ಗೆ ತಿಳಿಸೆ ಇಷ್ಟೆಲ್ಲ ಏರ್ಪಾಟ್ ಮಾಡಿದ್ಯಾ ನೀನು? ನನಗ್ ಗೊತ್ತಿದ್ರತ್ತ ನಾನು ನಿನ್ಗೆ ಹೇಳಕ್ಕೆ. ಅಂದ್ರೆ ಗೊತ್ತಿಲ್ದೇನೆ ಅವಳಿಗೆ 3 ಗಂಟೆ ಹಾಕಿದ್ಯಾ? 3 ಗಂಟೆ ಹಾಕೋವಾಗಾದ್ರೂ ಈ ಅಮ್ಮನ ಜ್ಞಾಪಕ ಬರ್ಲಿಲ್ವಾ? ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಳು ಎಲ್ಲ ಜ್ಞಾಪಕಕ್ಕೆ ಬರ್ತಾಳೆ. ಏನಮ್ಮ ನೀನು ಏನೇನೋ ಮಾತಾಡ್ತಿದ್ಯಲ್ಲ? ಎಂತ ಪರಿಸ್ಥಿತಿ ನಾನು ಮದುವೆ ಬಿಡಿಸೋದಂಗೆ ಅರ್ಥ ಆಗ್ತಿಲ್ವಲ್ಲ? ಆಗ್ತಿದೆ, ಈಗ ಅರ್ಥ ಆಗ್ತಿದೆ. ಲೇ, ಗಂಗಾ ನಮ್ಮನೆ ಸೊಸೆಯಾಗಿ ಬಂದು ಈ ಮನೆ ಬೆಳಗ್ತಾಳೆ ಅಂತ ಆಸೆ ಇಟ್ಕೊಂಡಿದ್ದೆ. ಅದಕ್ಕೆ ಬೇರೆ ಹೆಣ್ಣು ಈ ಮನೆ ಸೊಸೆಯಾಗಿ ಬರೋದಕ್ಕೆ ನಾನು ಒಪ್ಪೋದಿಲ್ಲ. ಹಾಗೇನಾದ್ರೂ ನಾನು ಒಪ್ಪಿದ್ರೆ ಗಂಗಾ ಕಣ್ಣೀರು ನಮ್ಮನೆನ ಸುಟ್ಟು ಹಾಕ್ಬಿಡುತ್ತೆ. ನೀನ್ ನಿಜವಾಗ್ಲೂ ನನ್ನ ರಕ್ತ ಹಂಚ್ಕೊಂಡೇ ಹುಟ್ಟಿದ್ರೆ, ನನ್ನ ಕರುಳಿನ ಕುಡಿನೇ ಆಗಿದ್ರೆ ಇನ್ಯಾವತ್ತು ನನ್ ಮುಖ ನೋಡ್ಬೇಡ. ಒಂದ್ ವೇಳೆ ಹಾಗೇನಾದ್ರೂ ನೋಡಿದ್ರೆ ನಾನ್ ತಲೆ ಚಚ್ಕೊಂಡು ಸತ್ತು ಹೋಗ್ತೀನಿ. ದಯವಿಟ್ಟು ಬಾಗಿಲು ತೆಗೆಯಮ್ಮ. ದಯವಿಟ್ಟು ಬಾಗಿಲು ತೆಗೆಯಮ್ಮ. ಅಮ್ಮ, ನನಗೆ ಗೊತ್ತಿಲ್ಲದೆ ನಿನಗೆ ಹೇಳಿದೆ ಆದ ಮದುವೆಗೆ ನನ್ನ ಕ್ಷಮಿಸಮ್ಮ, ಕ್ಷಮಿಸಮ್ಮ. ಅಮ್ಮ, ಎದೆ ಆಲೆ ವಿಷ ಆಗೋದ್ರೆ ಮಕ್ಳು ಹೇಗಮ್ಮ ಬಳಕಾಗತ್ತೆ? ಅಮ್ಮ, ದಯವಿಟ್ಟು ಬಾಗಿಲು ತೆಗೆಯಮ್ಮ, ದಯವಿಟ್ಟು ಬಾಗಿಲು ತೆಗೆಯಮ್ಮ. ನೀನ್ ಇಲ್ದೆ ನನಗೆ ಬದುಕಿಲ್ಲಮ್ಮ. ನೀನ್ ನೋಡ್ದೆ ನನ್ ಕೈಲಿ ಇರೋಕ್ಕಾಗಲ್ಲಮ್ಮ. ಅಮ್ಮ, ಅಮ್ಮ. ನೀಲ್ಕಂಠ, ಏನು ಆಗದೆ ಇರೋರ ತರ ಅವಳ ಹತ್ರ ಹೋಗಿ ಕಣ್ಣೀರಾಗ್ತಾ ಇದೀಯಾ? ಇದೆಲ್ಲ ತಯಾರಿ ಯಾರಿಗೋಸ್ಕರ ಮಾಡಿದ್ದು? ಅವಳನ್ನ ಪಟ್ಟಣದಿಂದ ಕರ್ಕೊಂಡ್ಬಂದು ಅತ್ತೆ ಮನೆಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನೋಡ್ಕೊಂತ ಹೇಳಿಲ್ವಾ? ಅವಳಿಗೆ ಹೂ ಕೊಟ್ಟೆ, ಸೀರೆ ಕೊಟ್ಟೆ. ಅವಳು ನನ್ನನ್ನೇ ನಂಬ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಅವಳು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದೇ ಅಂತ ಬಡ್ಕೊಂಡವ್ರು ನೀನೇ ಅಲ್ವಾ? ಅಯ್ಯೋ, ನಾನು ಊರು ಹೋಗ್ತೀನಿ, ನನ್ನನ್ನು ಬಿಟ್ಬಿಡಿ ಅಂತಂದಾಗ ಬಿಟ್ಟೆ ಅವಳನ್ನ. ಈಗ ಗೌರಿನ ಕಟ್ಕೊಂಡ್ಬಿಟ್ಟೆ. ಅಂದ್ರೆ ಗಂಗಾನ ಇಟ್ಕೊಂಡಂಗೆ. ಗೌರಿನ ಕಟ್ಕೊಂಡ್ರೆ ಗಂಗಾನ ಇಟ್ಕೊಂಡಂಗೆ.